ಆಗ್ತಾ ಇದೆ. ಇನ್ನೊಂದು ಕಡೆ ಸುಗ್ರೀವಾಜ್ಞೆಯನ್ನ ವಾಪಸ್ ಕಳಿಸಿದ್ದಾರೆ ಗವರ್ನರ್. ಅಂಕಿತ ಹಾಕದೆ ವಾಪಸ್ ಕಳಿಸಿದ್ದಾರೆ ರಾಜ್ಯಪಾಲರು. ಕೆಲವೊಂದು ಸ್ಪಷ್ಟನೆಯನ್ನ ಕೇಳಿ ವಾಪಸ್ ಕಳುಹಿಸಿದ್ದಾರೆ ಗವರ್ನರ್. ಶಿಕ್ಷೆಯ ಪ್ರಮಾಣ, ದಂಡದ ಬಗ್ಗೆ ಸ್ಪಷ್ಟನೆ ಕೇಳಿ ವಾಪಸ್ ಕಳಿಸಿದ್ದಾರೆ. ಸಾಲ ಪಡೆದವರಿಗಷ್ಟೇ ರಕ್ಷಣೆ ಇದೆ, ಸಾಲ ಕೊಟ್ಟವರಿಗೆ ಯಾವುದೇ ರಕ್ಷಣೆ ಇಲ್ಲ. ಈ ಸುಗ್ರೀವಾಜ್ಞೆ ಭವಿಷ್ಯದಲ್ಲಿ ಮಾರಕವಾಗಲಿದೆ. ಸಹಜ ನ್ಯಾಯ ಅಡಿ ಸಾಲ ನೀಡಿದವರಿಗೆ ರಕ್ಷಣೆ ಇಲ್ಲ, ಕೇವಲ ಸಾಲ ಪಡೆದವರ ಹಿತರಕ್ಷಣೆ ಮಾತ್ರ ಇದೆ. ಸದನದಲ್ಲೇ ಈ ಬಿಲ್ ಬಗ್ಗೆ ಚರ್ಚೆ ಆಗಲಿದೆ. 5 ಲಕ್ಷ ರೂಪಾಯಿ ದಂಡ ಹೇಗೆ ವಸೂಲಿ ಮಾಡ್ತೀರಿ? 10 ವರ್ಷ ಶಿಕ್ಷೆ ಅಂತ ಹೇಳಿದಿರಿ, ಇದು ಹೇಗೆ ಸಾಧ್ಯ? ಗವರ್ನರ್ ಥಾವರ್ ಚಂದ್ ಗೆಹ್ಲೋಟ್ ಅವರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಸರ್ಕಾರದ ಸುಗ್ರೀವಾಜ್ಞೆ ಕರಡನ್ನ, ಡ್ರಾಫ್ಟ್ ಅನ್ನ ವಾಪಸ್ ಕಳಿಸಿದ್ದಾರೆ ರಾಜ್ಯಪಾಲರು. ನೋಡಿ, ಕೆಲವೊಂದು ಸ್ಪಷ್ಟನೆ ಕೇಳಿದ್ದಾರೆ ಅವರು. ಇದರಲ್ಲಿ ಬರೀ ಸಾಲ ಪಡ್ಕೊಂಡವರ ರಕ್ಷಣೆ ಇದೆ, ಸಾಲ ಕೊಟ್ಟವ್ರಿಗೂ ರಕ್ಷಣೆ ಬೇಕಾಗತ್ತೆ. ಮುಂದೊಂದು ದಿನ ಸಾಲ ಪಡೆದುಕೊಂಡವರು ಅದನ್ನ ದುರುಪಯೋಗ ಪಡಿಸಿಕೊಳ್ಳುವ ಸಾಧ್ಯತೆಗಳಿರುತ್ತೆ. ಅಂತ ಸಂದರ್ಭದಲ್ಲಿ ಏನ್ ಮಾಡ್ತೀರಿ ಅನ್ನೋ